ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಲ್ ವ್ಲಾಗ್ಸ್ ಕನ್ನಡ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಕಮೆಂಟ್ ವಿನ್ನರ್ನ ನಾನು ಲೆಫ್ಟ್ ಸೈಡಲ್ಲಿ ಇಮೇಜ್ ಹಾಕ್ತೀನಿ. ದಯವಿಟ್ಟು ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಅವ್ರ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಂದುವರಿಸ್ತೀನಿ. ಬಸ್ ನೀವು ಯೂಟ್ಯೂಬಿಂದ ಫಸ್ಟ್ ಪೇಮೆಂಟ್ ರಿಸೀವ್ ಮಾಡ್ಕೋಬೇಕಾದ್ರೆ ಎಷ್ಟು ವ್ಯೂಸ್ ಕಂಪ್ಲೀಟ್ ಆಗಿರಬೇಕು, ಯಾವಾಗ ಬರುತ್ತೆ, ಎಷ್ಟು ಅಮೌಂಟ್ ಬರುತ್ತೆ, ಎಷ್ಟು ತಿಂಗಳಿಗೆ ಬರುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡದೆ ವೀಡಿಯೋನ ಕೊನೆ ತನಕ ನೋಡಿ. ಐ ಥಿಂಕ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಮತ್ತು ಎಲ್ರಿಗೂ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಯೂಟ್ಯೂಬಿಂದ ಫಸ್ಟ್ ಪೇಮೆಂಟ್ ಬರಬೇಕಾದ್ರೆ ಎಷ್ಟು ವ್ಯೂಸ್ ಕಂಪ್ಲೀಟ್ ಆಗಿರಬೇಕು ಆ್ಯಂಡ್ ಯಾವೆಲ್ಲ ಪ್ರೊಸೀಜರ್ ಇದೆ, ಎಷ್ಟು ಮಂತ್ಗೆ ಬರುತ್ತೆ, ಇದನ್ನು ಕಂಪ್ಲೀಟಾಗಿ ನಾನು ಹೇಳ್ತಾ ಹೋಗ್ತೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಯೂಟ್ಯೂಬಿಂದ ಪೇಮೆಂಟ್ ರಿಸೀವ್ ಮಾಡ್ಕೋಬೇಕು ಅಂದರೆ 4000 ವಾಚ್ ಅವರ್ ಜೊತೆಗೆ 1000 ಸಬ್ಸ್ಕ್ರೈಬರ್ ಖಂಡಿತ ಆಗಿರಲೇಬೇಕು. 4000 ವಾಚ್ ಅವರ್ಸ್ ಕಂಪ್ಲೀಟ್ ಆದಮೇಲೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಾಗತ್ತೆ. ನಿಮ್ಮ ಮಾನಿಟೈಸೇಷನ್ ಆನ್ ಆದಮೇಲೆ ನಿಮ್ಮ ವಿಡಿಯೋಗಳಲ್ಲಿ ಹ್ಯಾಡ್ಸ್ಗಳು ರನ್ ಆಗುತ್ತೆ. ನೀವು ಕೇಳ್ಬೋದು ಮಾನಿಟೈಸೇಷನ್ ಆನ್ ಆಗೋಕ್ಕಿಂತ ಮುಂಚೆ ನಮ್ಮ ವಿಡಿಯೋಗಳಲ್ಲಿ ಹ್ಯಾಡ್ಸ್ಗಳು ಬರ್ತಿದೆ ಅಂತ ಹೇಳಿ. ಬಟ್ ಆ ಅಮೌಂಟು ನಿಮಗೆ ಕೌಂಟ್ ಆಗೋದಿಲ್ಲ. ಯಾವಾಗ ನಿಮಗೆ ಮಾನಿಟೈಸೇಷನ್ ಆನ್ ಆಗುತ್ತೋ ಆವಾಗ ಬರೋ ಹ್ಯಾಡ್ಸ್ಗಳಿಂದನೇ ನಿಮಗೆ ಅರ್ನಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ನೀವು ಅರ್ನಿಂಗ್ ಮಾಡಬೇಕು ಅಂದರೆ ಮಾನಿಟೈಸೇಷನ್ ಆನ್ ಆಗಿರಲೇಬೇಕು. ಸೊ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆನ್ ಆಗಿ ಆ್ಯಡ್ಸ್ಗಳು ಬಂದು ಅರ್ನಿಂಗ್ ಅನ್ನೋದು ಸ್ಟಾರ್ಟ್ ಆಯಿತು. ಬಟ್ ಯಾವಾಗ ಬರುತ್ತೆ, ಎಷ್ಟು ತಿಂಗಳಿಗೆ ಬರುತ್ತೆ ಅನ್ನೋ ಡೌಟ್ ಎಲ್ಲರೂ ಇರುತ್ತೆ. ಫಾರ್ ಎಕ್ಸಾಂಪಲ್ ಜುಲೈಯಲ್ಲಿ ನಾನು ಒಂದು $30 ಅರ್ನ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ. ಆ $30 ನಮಗೆ ಇಮಿಡಿಯೇಟಾಗಿ ಟ್ರಾನ್ಸ್ಫರ್ ಆಗೋದಿಲ್ಲ. ಆ $30 ಏನಿದೆ ನೆಕ್ಸ್ಟ್ ಮಂತ್ ಅಂದರೆ ಆಗಸ್ಟ್ಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ನೀವು ಯಾವಾಗ $100 ಕಂಪ್ಲೀಟ್ ಮಾಡ್ತೀರೋ ಆವಾಗ ನಿಮಗೆ ಯೂಟ್ಯೂಬ್ ಪೇಮೆಂಟ್ ಅನ್ನೋದು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಅಲ್ಲಿವರೆಗೂ ನಿಮ್ಮ ಅಮೌಂಟು ಹೋಲ್ಡ್ ಆಗಿರುತ್ತೆ. ಬಟ್ ಚಿಂತೆ ಬೇಡ, ನೀವು ಈ ಮಂತು $100 ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಂದರೆ ಎಷ್ಟು ಡಾಲರ್ಸ್ನ ಕಂಪ್ಲೀಟ್ ಮಾಡಿರ್ತೀರೋ ಅದು ನೆಕ್ಸ್ಟ್ ಮಂತ್ಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ನೀವು ಅದನ್ನು ಚೆಕ್ ಮಾಡಬೇಕು ಅನ್ನೋದಾದರೆ ಆ್ಯಡ್ಸೆನ್ಸ್ ಅಕೌಂಟ್ಗೆ ಹೋಗಿ, ಅಲ್ಲಿ ಪೇಮೆಂಟ್ ಮೆಥಡ್ ಅಂತ ಇರುತ್ತೆ, ಅಲ್ಲಿ ಚೆಕ್ ಮಾಡ್ಬೋದು. ನಿಮ್ಮ ಈ ಮಂತ್ ಫುಲ್ ಅರ್ನಿಂಗ್ ಏನಿದೆ ನೆಕ್ಸ್ಟ್ ಮಂತು 7ನೇ ತಾರೀಕಿಂದ 10ನೇ ತಾರೀಕು ಒಳಗಡೆ ನಿಮಗೆ ಅದು ಅಪ್ಡೇಟ್ ಆಗಿರುತ್ತೆ ಆ್ಯಡ್ಸೆನ್ಸ್ ಅಕೌಂಟಲ್ಲಿ. ಅಲ್ಲಿ $100 ಕಂಪ್ಲೀಟ್ ಆದಮೇಲೆ ನಿಮಗೆ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋವಂಥದ್ದು ಯೂಟ್ಯೂಬ್ ಅವರು. ಸೊ ನಿಮಗೆ ಇವಾಗ ಗೊತ್ತಾಯ್ತಲ್ವಾ, ಯೂಟ್ಯೂಬಿಂದ ಪೇಮೆಂಟ್ ತೊಗೋಬೇಕು ಅಂದರೆ $100 ಕಂಪ್ಲೀಟ್ ಆಗಿರಲೇಬೇಕು. ಅದರ್ವೈಸ್ ಯಾವುದೇನಂತ ಯೂಟ್ಯೂಬ್ ಪೇಮೆಂಟು ನೀವು ರಿಸೀವ್ ಮಾಡೋಕ್ಕೆ ಆಗಲ್ಲ. ಎವ್ರಿ ಮಂತ್ ನೀವು ಅರ್ನ್ ಮಾಡೋ ಡಾಲರ್ಸ್ನ ಕೌಂಟ್ ಮಾಡಿ $100 ಆದಮೇಲೆ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಇವಾಗ ಇದು ಗೊತ್ತಾಯಿತು. ಆದರೆ ಎಷ್ಟು ವ್ಯೂಸ್ ಬರಬೇಕು ಅನ್ನೋದು ಎಲ್ಲರ ತಲೆಯಲ್ಲೂ ಇರುತ್ತೆ. ಸೊ ಇದು ಎಲ್ಲ ವೀಡಿಯೋಗೂ ಒಂದೇ ರೀತಿ ಇರೋದಿಲ್ಲ. ಒಂದೊಂದು ವೀಡಿಯೋಗೆ ಒಂದೊಂದು ರೀತಿ ರೆವಿನ್ಯೂ ಜನ್ರೇಟ್ ಆಗುವಂಥದ್ದು. ಲೈಕ್ ಟೆಕ್ ವೀಡಿಯೋಗೆ ಬೇರೆ ಥರ ರೆವಿನ್ಯೂ ಜನ್ರೇಟ್ ಆಗುತ್ತೆ, ಲಾಗ್ ಚಾನಲ್ಗಳಿಗೆ ಬೇರೆ ರೀತಿ ರೆವಿನ್ಯೂ ಜನ್ರೇಟ್ ಆಗುತ್ತೆ, ಸ್ಟಾಕ್ ಮಾರ್ಕೆಟಿಂಗ್ ವೀಡಿಯೋಸ್ಗಳು ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಬೇರೆ ರೀತಿ ರೆವಿನ್ಯೂ ಜನ್ರೇಟ್ ಆಗುತ್ತೆ. ಸೊ ನೀವು ಯಾವ ಕ್ಯಾಟಗರಿ ಮೇಲೆ ವೀಡಿಯೋ ಮಾಡ್ತಾ ಇದ್ದೀರೋ ಆ ವಿಡಿಯೋ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಗೆ ಬರೋವಂಥ ಹ್ಯಾಡ್ಸ್ಗಳು. ಸೊ ಎಷ್ಟು ಲೆಂತ್ ಆಗಿರುತ್ತೆ ಅದನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರ ಬೇಸ್ ಮೇಲೆ ನಿಮಗೆ ರೆವಿನ್ಯೂ ಅನ್ನೋದು ಜನ್ರೇಟ್ ಆಗುತ್ತೆ. ಒಂದೊಂದು ಕ್ಯಾಟಗರಿಗೆ ಒಂದೊಂದು ರೀತಿ ರೆವಿನ್ಯೂ ಜನ್ರೇಟ್ ಆಗುತ್ತೆ. ಸೊ ನೀವೇನಾದರೂ ಇವಾಗ ಹೊಸದಾಗಿ ಮಾನಿಟೈಸೇಷನ್ ಆನ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿ ರೆವಿನ್ಯೂ ಅನ್ನೋದು ತುಂಬ ಕಡಿಮೆ ಆಗಿರುತ್ತೆ. ಅದೇ ಹಳೆ ಮಾನಿಟೈಸೇಷನ್ ಚಾನಲ್ಗಳಿಗೆ ರೆವಿನ್ಯೂ ಅನ್ನೋದು ಜಾಸ್ತಿ ಇರುತ್ತೆ. ಅಂದರೆ ನಿಮ್ಮ ವೀಡಿಯೋಸ್ಗಳಿಗೆ ಅಮೌಂಟು ಸ್ವಲ್ಪ ಕಡಿಮೆ ಬರುತ್ತೆ ಫಸ್ಟ್ ಪೇಮೆಂಟ್ ತೊಗೊಳ್ಳೋವರೆಗೂ. ಫಸ್ಟ್ ಪೇಮೆಂಟ್ ತೊಗೊಂಡು ಆದಮೇಲೆ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಫಸ್ಟ್ ಪೇಮೆಂಟ್ ತೊಗೊಳ್ಳೋವರೆಗೂ ಹೊಸ ಮಾನಿಟೈಸೇಷನ್ ಚಾನಲ್ಗಳಿಗೆ ರೆವಿನ್ಯೂ ಅನ್ನೋದು ತುಂಬ ಕಡಿಮೆ ಇರುತ್ತೆ. ಈಗ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ರೆವಿನ್ಯೂ ಜನ್ರೇಟ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ನೀವೇನಾದರೂ ಟೆಕ್ ಬಗ್ಗೆ ವೀಡಿಯೋ ಮಾಡ್ತಾ ಇದ್ದೀರಾ, ಲೈಕ್ ಮೊಬೈಲ್ ಅನ್ಬಾಕ್ಸಿಂಗ್, ಲ್ಯಾಪ್ಟಾಪ್ ಅನ್ಬಾಕ್ಸಿಂಗ್, ಎಲೆಕ್ಟ್ರಾನಿಕ್ ಐಟಮ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀರಾ, ಅಲ್ಲಿ 5000ದಿಂದ 7000 ವ್ಯೂಸ್ಗೆ $1 ಕೌಂಟ್ ಆಗುವಂಥದ್ದು. ಒಬ್ಬೊಬ್ಬರಿಗೆ 4000ಕ್ಕೆ $1 ಕೌಂಟ್ ಆಗುತ್ತೆ, ಡಿಪೆಂಡ್ ಅಪಾನ್ ಯುವರ್ ವೀಡಿಯೋಸ್ ಆ್ಯಂಡ್ ಅದ್ರ ಮೇಲೆ ಜನ್ರೇಟ್ ಆಗೋ ಆ್ಯಡ್ಸ್ಗಳು. ನೆಕ್ಸ್ಟು ನೀವೇನಾದರೂ ಲಾಗ್ ಚಾನಲ್ಗಳು ಮಾಡ್ತಾ ಇದ್ದೀರಾ, ಲೈಕ್ ಡೈಲಿ ರೊಟೀನ್ಸ್ ಆಗಿರ್ಬೋದು ಅಥವಾ ಕುಕ್ಕಿಂಗ್ ವೀಡಿಯೋಸ್ಗಳಾಗಿರ್ಬೋದು, ಈ ರೀತಿ ಲಾಗ್ ಚಾನಲ್ಗಳು ಮಾಡ್ತಾಯಿದ್ರೆ ಅಲ್ಲಿ ಸ್ವಲ್ಪ ರೆವಿನ್ಯೂ ಅನ್ನೋದು ಸ್ವಲ್ಪ ಕಡಿಮೆ ಇರುತ್ತೆ. 7000 ವ್ಯೂಸ್ ಮಾಡ್ತು ಅಂದರೆ ಅಲ್ಲಿ $1 ಕೌಂಟ್ ಆಗುತ್ತೆ. ಅಲ್ಲಿ ಲಾಗ್ ಚಾನಲ್ಗೆ ಸ್ವಲ್ಪ ಕಡಿಮೆ ಇರುತ್ತೆ. ಗೇಮಿಂಗ್ ವೀಡಿಯೋಸ್ಗಳು ಮಾಡ್ತಾ ಇದ್ದೀರಾ ಅನ್ನೋದಾದರೆ ಅಲ್ಲಿ ನಿಮಗೆ 5000 ವ್ಯೂಸ್ಗೆ $1 ಕೌಂಟ್ ಆಗುವಂಥದ್ದು. ಅದೇ ನೀವೇನಾದರೂ ಎಜುಕೇಷನ್ ಬಗ್ಗೆ ಆಗಿರ್ಬೋದು, ಸ್ಟಾಕ್ ಮಾರ್ಕೆಟಿಂಗ್ ಬಗ್ಗೆ ಆಗಿರ್ಬೋದು ವೀಡಿಯೋ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿ 2000 ವ್ಯೂಸ್ಗೆ $1 ಕೌಂಟ್ ಆಗುವಂಥದ್ದು. ಸೊ ಇದೆಲ್ಲ ನಿಮ್ಮ ವಿಡಿಯೋ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಮ ವಿಡಿಯೋ ಲೆಂತ್ ಎಷ್ಟಿದೆ, ಯಾವಾಗ ನೀವು ವಿಡಿಯೋ ಅಪ್ಲೋಡ್ ಮಾಡ್ತೀರಾ, ಅಲ್ಲಿ ಎಷ್ಟು ಹ್ಯಾಡ್ಸ್ಗಳು ರನ್ ಆಗ್ತಿದೆ, ಸೊ ಇದ್ರ ಮೇಲೆ ನಿಮ್ಮ
ರೆವಿನ್ಯೂ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಒಂದು ಅಂದಾಜಾಗಿ ಹೇಳ್ತೀನಿ, ಇದೇ ಪರ್ಫೆಕ್ಟ್ ಅಂತ ಹೇಳೋಕ್ಕಾಗಲ್ಲ. ಅಂದಾಜು ಮೇಲೆ ಹೇಳೋದಾದರೆ ನೀವು $100 ಕಂಪ್ಲೀಟ್ ಮಾಡಿ ಯೂಟ್ಯೂಬ್ ಪೇಮೆಂಟ್ ತೊಗೊಳ್ಬೇಕಂದ್ರೆ ಹೊಸ ಯೂಟ್ಯೂಬ್ ಚಾನಲ್ ಅವರು 4 ಲಕ್ಷದಿಂದ 5 ಲಕ್ಷ ವ್ಯೂಸ್ನ ಪಡ್ಕೋಬೇಕಾಗತ್ತೆ. ಈ 4 ಲಕ್ಷದಿಂದ 5 ಲಕ್ಷ ವ್ಯೂಸ್ ಕಂಪ್ಲೀಟ್ ಆದ್ರೇ ನಿಮಗೆ $100 ಕಂಪ್ಲೀಟ್ ಆಗಿ ನಿಮಗೆ ಯೂಟ್ಯೂಬ್ ಪೇಮೆಂಟ್ ಬರುವಂಥದ್ದು. ಇದು ಫಿಕ್ಸ್ ಅಂತ ಹೇಳೋಕ್ಕೋಗೋದಿಲ್ಲ. ಒಮ್ಮೊಮ್ಮೆ ಜಾಸ್ತಿನೂ ಆಗುತ್ತೆ, ಒಮ್ಮೊಮ್ಮೆ ಕಡಿಮೆನೂ ಆಗುತ್ತೆ. ಡಿಪೆಂಡ್ ಅಪಾನ್ ಯುವರ್ ವಿಡಿಯೋಸ್ ಆ್ಯಂಡ್ ಯುವರ್ ಕ್ಯಾಟಗರೀಸ್. ಒಂದೊಂದು ಕ್ಯಾಟಗರಿಲಿ 3 ಲಕ್ಷ ವ್ಯೂಸ್ಗೆ $100 ಕಂಪ್ಲೀಟ್ ಆಗುತ್ತೆ. ಒಂದೊಂದು ಕ್ಯಾಟಗರಿಲಿ 7 ಲಕ್ಷ ವ್ಯೂಸ್ ಆಯಿತು ಅಂದರೂ $100 ಕಂಪ್ಲೀಟ್ ಆಗಿರಲ್ಲ. ಇದೆಲ್ಲ ನಿಮ್ಮ ವಿಡಿಯೋ ಮೇಲೆ ಮತ್ತು ನಿಮ್ಮ ಕ್ಯಾಟಗರಿ ಮೇಲೇ ಡಿಪೆಂಡ್ ಆಗಿರುವಂಥದ್ದು. ಈ ವ್ಯೂಸ್ನೆಲ್ಲ ನಾನು ಎಸ್ಟಿಮೇಟೆಡ್ ಆಗಿ ಹೇಳಿರ್ತೀನಿ. ಸ್ವಲ್ಪ ಕಡಿಮೆನೂ ಆಗ್ಬೋದು, ಸ್ವಲ್ಪ ಜಾಸ್ತಿನೂ ಆಗ್ಬೋದು. ಬಟ್ ಇಷ್ಟೇ ವ್ಯೂಸ್ ಒಳಗಡೆ ನೀವು ಫಸ್ಟ್ ಪೇಮೆಂಟ್ನ ರಿಸೀವ್ ಮಾಡ್ಕೋಬೋದು. ಹೋಗ್ತಾ ಹೋಗ್ತಾ ನೀವು ಫಸ್ಟ್ ಪೇಮೆಂಟ್ನ ಕಡಿಮೆ ವ್ಯೂಸ್ಗೂ ಮಾಡ್ಕೋಬೋದು. ಹೊಸ ಮಾನಿಟೈಸೇಷನ್ ಚಾನಲು 4 ಲಕ್ಷದಿಂದ 5 ಲಕ್ಷ ವ್ಯೂಸ್ ಪಡ್ಕೊಂಡ್ರೇ ನಿಮಗೆ $100 ಕಂಪ್ಲೀಟಾಗಿ ಯೂಟ್ಯೂಬ್ ಪೇಮೆಂಟ್ ಬರೋವಂಥದ್ದು. ಗಾಯ್ಸ್, ಇವಾಗ ನಿಮಗೆಲ್ಲರಿಗೂ ಗೊತ್ತಾಗಿರುತ್ತೆ ಅನ್ಕೋತೀನಿ ಯಾವಾಗ ನಮಗೆ ಯೂಟ್ಯೂಬ್ ಪೇಮೆಂಟ್ ಬರುತ್ತೆ, ಎಷ್ಟು ವ್ಯೂಸ್ಗೆ ಬರುತ್ತೆ ಆ್ಯಂಡ್ ಯಾವ ಪ್ರೊಸೀಜರ್ ಇದೆ ಅನ್ನೋದು ಕಂಪ್ಲೀಟಾಗಿ ಗೊತ್ತಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ವಿಷಯ, ನಾನು ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅಂತ ನಿಮಗೇನಾದರೂ ಅನಿಸಿದ್ರೆ ಆ ಟಾಪಿಕ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಆ ಟಾಪಿಕ್ ಬಗ್ಗೆ ಇನ್ ಡೀಟೇಲಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ವಿಡಿಯೋ ಮುಖಾಂತರ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಈ ವಿಡಿಯೋ ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.